ಗೈಸ್ ಇದು ಕಂಪ್ಲೀಟ್ ಆದರೆ ಇರೋ ಒಂದು ರೌಂಡ್ ಫುಲ್ ನಾನು ಕಂಪ್ಲೀಟ್ ಮಾಡಿದೆ ಅಂದರೆ ಹಿಂಗೆ ಲಾಗ್ ಮಾಡಿಕೊಂಡು ಇದನ್ನು ಒನ್ ಟೇಕ್ ಲಾಗ್ ಅಂತ ಹಾಕ್ತೀನಿ ನಾನು. ಅದೇ ಹೇಳೋದ್ನಲ್ಲ, ಈಗ ನಾನು ಚಾಲೆಂಜ್ ಥರ ತೊಗೊಂಡಿದ್ದೀನಿ. ಒಂದು ರೌಂಡ್ ಫುಲ್ಲು ಬ್ಯಾಟ್ರಿ ಅಂತೂ ಇದೆ. ಒಂದು ರೌಂಡ್ ಫುಲ್ಲು ಈಗ ಈ ಸ್ಯಾಂಕಿ ಟ್ಯಾಂಕಿ ಒಂದು ರೌಂಡ್ ಫುಲ್ ಹೊಡಿತೀನಾ ಇಲ್ವಾ. ಇಲ್ಲಿ ಎದುರುಗಡೆ ರುಕ್ಮಿಣಿ ವಾಸ ಅಂತ ಹೋಗ್ತಾಯಿದ್ದಾರೆ, ತೋರಿಸ್ತೀನಿ ನೋಡಿ. ಸಂಡೇ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಬ್ಯಾಕ್ ಟು ದ ಪ್ಲೇಸ್ ನಾವು ಫಸ್ಟ್ ಎಲ್ಲಿ ಮೀಟ್ ಆಗಿದ್ವೋ ಆ ಪ್ಲೇಸ್ಗೆ ಬಂದುಬಿಟ್ಟಿದ್ದೀವಿ. ಇದು ಯಾವ ಪ್ಲೇಸ್ ಅಂತ ನಿಮ್ಗೆ ಗೊತ್ತಾ? ಇಲ್ಲಿ ಸನ್ಸೆಟ್ಟು ಭಾಳ ಚೆನ್ನಾಗಿರುತ್ತೆ. ಇದೊಂದು ಕೆರೆ, ಲೇಕ್. ನಾನು ಇಂಟ್ರೊಡಕ್ಷನ್ ಕೊಡೋದು ನೋಡಿ ನಗ್ತಾ ಇದ್ದಾಳೆ ನೋಡಿ, ಮುಂದೋಗ್ತಾ ಇರೋಳು. ಫಸ್ಟು ಬೆಂಗಳೂರು ಬಂದಾಗ ನಾವುಗಳು ಸ್ಯಾಂಕಿ ಟ್ಯಾಂಕಿಗೆ ಬಂದಿದ್ವಿ. ಈಗ ಮತ್ತೆ ಒಂದು 4 ವರ್ಷ ಆದಮೇಲೆ ಬಂದಿರೋ ಸ್ಯಾಂಕಿ ಟ್ಯಾಂಕಿಗೆ. ಸೊ ಸಂಡೇ ಅಂತೇಳಿ ಹೆವಿ ಜನ ಇದ್ದಾರೆ, ತುಂಬ ಜನ ವಾಕ್ ಮಾಡೋರು ಜಾಗ್ ಮಾಡೋರು ಇದ್ದಾರೆ. ನೋಡ್ಬೋದು ಈ ಕಡೆ ಸೈಡ್ಗೆ ಸನ್ಸೆಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಮುಂದ್ಗಡೆ ವೆಡ್ನೆಸ್ಡೇ ಹೋಗ್ತಾ ಇದ್ದಾರೆ ಕೈಯಲ್ಲಿ ಹೂವು ಹಿಡ್ಕೊಂಡು. ವೆಡ್ನೆಸ್ಡೇ ಅವರೇ ಏನು ವೆಡ್ನೆಸ್ಡೇ ಏನಿದು? ನಾನು ಲಾಗ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗ್ಬಿಟ್ಟು ಮಲಯಾಳಮ್ಮಲ್ಲಿ ಏನೋ ಹೇಳ್ಕೊತಾ ಇದ್ರು. ಹೆಂಗಳ ಹುಚ್ಚನ ಪಂಗಳ ಅಂತ. ರೆಸ್ಪೆಕ್ಟ್ ಟು ಎವರಿ ಲ್ಯಾಂಗ್ವೇಜ್. ನಾನು ಮಾಡಿದ ತಮಾಷೆಗೆ ಮಂಡೇ ಎಂತಕ್ಕೆ ಬಿಸಿನಾ? ಮಂಡೇ ಎಂತಕ್ಕೆ ಬಿಸಿ, ಸಂಡೇ ಎಂತಕ್ಕೆ ಖುಷಿ. ಗೈಸ್ ಸ್ಯಾಂಕಿ ಟ್ಯಾಂಕಿ ಯಾವಾಗ ಫಾರ್ಮ್ ಆಗಿದ್ದು ಗೊತ್ತಾ? ನಂಗೆ ಗೊತ್ತಿಲ್ಲ. ಹೌದಾ? 1947 ಏನು ಕೇಳಿದ್ರು 1947 ಅಂತ ಹೇಳೋಳು. ಸ್ವಾತಂತ್ರ್ಯ ಸಿಕ್ಕಿದೆ ಹೇಳ್ತಾಳೆ. ಫಾರ್ಮ್ ಆಗಿದೆ ಯಾವಾಗ ಅಂತ ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಯಾವಾಗಾಗಿತ್ತು ಅಂತ. ಓಕೆ, ನಾನು ಅಲ್ಲಿಂದ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ರಿಯಾಕ್ಷನ್ ನೋಡೋಣ ಎಲ್ಲರದು ಅಂತ. ಇವಾಗ ಮತ್ತೆ ಮುಂದ್ಗಡೆ ಇನ್ನೊಂದು ಫ್ಯಾಮಿಲಿ ಬರ್ತೈತೆ, ನೋಡೋಣ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಇನ್ನು ನನ್ನ ಪಾಟಿಗೆ ನಾನು ಹಿಂಗೆ ಹಿಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ತಿರುಗಿ ನೋಡ್ದ ಒಬ್ಬ, ಹಿಂಗೆ ಎಷ್ಟು ಜನ ತಿರುಗಿ ನೋಡ್ತಾರೆ ನೋಡೋಣ. ಯಾರು ಬೈತಾರೆ ಅಂತ ಕಾಯ್ತಾ ಇದ್ದೀನಿ, ಏನು ಮಾಡ್ತಾ ಇದೀವಿ ಅಂತ ಹೇಳಿ ಅಂತ ನೋಡೋಣ. ಯಾರು ಯಾವಾಗ. ಇನ್ನೊಂದೇನು ಅಂದರೆ ಈಗ ನಾನೇನು ಚಾಲೆಂಜ್ ತೊಗೊಂಡಿದ್ದೀನಿ ಅಂದರೆ ಆ ಕಡೆ ಲಾಸ್ಟ್ ತುದಿಯಿಂದ ನಾನು ಆನ್ ಮಾಡ್ಕೊಂಬರ್ತಾ ಇರೋದು. ಇವಾಗ ಅಲ್ಲಿದೆ, ಅಲ್ಲಿ ಆ ಪಾಯಿಂಟ್ ತನಕ ನಾನು ಗೋಪುರ ಆನ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಹೆಂಗಿದೆ ಕೋಳಿ, ವೈಟ್ ಕೋಳಿ, ಡಕ್ಸ್. ಯಾವುದಿದು? ಏನು ಕೋಳಿ ಇರ್ಬೋದು ಇದು? ಎಂಥದ ಬೇರೆ ಇದೆ. ಇದೇನು ಸಗದ ಕಾಣಿಸ್ತೈತಿ ಇಲ್ಲಿ ಎರಡು ಕೂತಿರೋದು ನೋಡಿ ಇಲ್ಲಿ. It is formed before independence. ಎಷ್ಟು? 1882. ಗೈಸ್ ಮೇಡಮ್ ರಿಸರ್ಚ್ ಮಾಡಿದ್ರು. 1882 ಇಟ್ ವಾಸ್ ಫಾರ್ಮ್ಡ್ ಇನ್. ಅಣ್ಣ ಬೇಡ. ನಾವು ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಮೀಟ್ ಆಗಿದ್ದು ಇಲ್ಲೇ ಸ್ಯಾಂಕಿ ಟ್ಯಾಂಕಿಲಿ. ಯಾವ ಪ್ಲೇಸ್ ಅಂತ ಇದು ಎದುರುಗಡೆ ಬಂತು, ತೋರಿಸ್ತೀನಿ. ಅಲ್ಲಿ ನಮ್ಮದು ಒಂದು ಫೋಟೋ ಇದೆ ಆ ಕಾಲದ್ದು, ಆ ಫೋಟೋನು ಹಾಕ್ತೀನಿ 3 ವರ್ಷ ಹಿಂದಿದ್ದು. ಸೊ ಅದಾದಮೇಲೆ ನಾನು ಅದೇ ಹೇಳೋದ್ನಲ್ಲ, ಈಗ ನಾನು ಚಾಲೆಂಜ್ ಥರ ತೊಗೊಂಡಿದ್ದೀನಿ. ಒಂದು ರೌಂಡ್ ಫುಲ್ಲು ಬ್ಯಾಟ್ರಿ ಅಂತೂ ಇದೆ. ಒಂದು ರೌಂಡ್ ಫುಲ್ಲು ಈಗ ಈ ಸ್ಯಾಂಕಿ ಟ್ಯಾಂಕಿ ಒಂದು ರೌಂಡ್ ಫುಲ್ ಹೊಡಿತೀನಾ ಇಲ್ವಾ ಜನಗಳ ಮಧ್ಯೆ ಅಂತ. ಇಲ್ಲಿ ನೋಡಿ ಜನಗಳು ಹೆಂಗವ್ರೆ, ಮುಂದೆ ಸರಿಯಾಗಿದ್ದಾರೆ ಜನ, ಇಲ್ಲೆಲ್ಲ ಇದ್ದಾರೆ. ನನ್ನ ಪಾಡಿ ನಾನು ಹುಚ್ಚಿನ ಥರ ಬಟ್ ಮಾತಾಡ್ಕೊಂಡು ಹೋಗ್ತಾಯಿದ್ದೀನಿ. ಲಾಗ್ ಮಾಡೋ ಹುಚ್ಚುತನ. ಸೊ ಈ ಪ್ಲೇಸ್ ಆಯ್ತಾ ನಾವು ಫೋಟೋ ತೆಗೆಸ್ಕೊಂಡಿದ್ದು. ಸೊ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದು ನಾವು ಅವಾಗ. ಸೊ 6:15 ಸನ್ಸೆಟ್ ಅಂತೆ. ವಿ ಕೇಮ್ ಫಾರ್ ಸನ್ಸೆಟ್. ಎಲ್ಗೋಗೋದು ಆ ಪ್ರೋಗ್ರಾಮ್ ಮುಗಿಸ್ಕೊಂಡು ಎಲ್ಗೋಗೋದು ಅನ್ನೋಷ್ಟೊತ್ತಿಗೆ ಇಲ್ಲಿಗೆ ಬಂದು
ಇಲ್ಲಿಗೆ ಬಂದ್ವಿ. ಮತ್ತೆ ಇದಕ್ಕೂ ಕ್ರೆಡಿಟ್ಸು ಅಂತ ಹೇಳು, ಮತ್ತೆ ನಾನೇ ಹೇಳಿದ್ದು ಅಂತ. ಗೈಸ್ ಇದು ಕಂಪ್ಲೀಟ್ ಆದರೆ ಈ ಒಂದು ರೌಂಡ್ ಫುಲ್ ನಾನು ಕಂಪ್ಲೀಟ್ ಮಾಡಿದೆ ಅಂದರೆ ಹಿಂಗೆ ಲಾಗ್ ಮಾಡಿಕೊಂಡು ಇದನ್ನು ಒನ್ ಟೇಕ್ ಲಾಗ್ ಅಂತ ಹಾಕ್ತೀನಿ ನಾನು. ಬಟ್ ಮಧ್ಯೆ ಎಡಿಟ್ ಮಾಡ್ತೀನಿ, ಅವರು ಇವ್ರು ಏನಕ್ಕೆ ನೋಡಿರೋದು ಇಲ್ಲ ಅಂದರೆ ಅದನ್ನು ಇಡ್ತೀನಿ. ಇವಾಗ ಇಡಬೇಕು, ಅದನ್ನ ಇಟ್ಬಿಟ್ಟು ಮೀನ್ಗೆ ಹಾಕ್ಬೇಕು. ಹೌದಾ, ಇವಳಿಗೆ ಎಡಿಟ್ ಮಾಡೋದು ಇನ್ನೂ ಏನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಇವಳನ್ನ ಎಡಿಟ್ ಮಾಡೋಕ್ಕೆ ನನಗೆ 15-20 ನಿಮಿಷ ಆಗುತ್ತೆ ಝೂಮ್ ಹಾಕಿ ತೆಗೆದು. ಸೊ ಲಾಗಿಂಗಲ್ಲೂ ಒನ್ ಟೇಕ್ ಲಾಗ್ ಇವತ್ತು. ಒನ್ ಟೇಕ್ ಎಟ್ ಎ ಟೈಮ್ ಲಾಗ್. ಬಟ್ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಸೀನ್ರಿ ಮಾತ್ರ ಸಖತ್ತಾಗಿದೆ ಅಲ್ಲ. ಹೌದಾ ಇಲ್ವಾ ಹೇಳ್ಬೇಕು, ನೀವು ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಯಾರಾದ್ರು ಟ್ಯಾಂಕಿ ಬರೋರು ಇದ್ದರೆ ಈ ಲಾಗ್ನ ಫುಲ್ ನೋಡಿ. ಯಾಕಂದರೆ ನಾನು ಸನ್ಸೆಟ್ ಟೈಮಲ್ಲಿ ಫುಲ್ಲು ಪೂರ್ತಿ ಹೆಂಗೆ ಕಾಣಿಸುತ್ತೆ ಸುತ್ತ ಪೂರ್ತಿ ಅಂತ ಇವಾಗ ನಾನು ಲಾಗ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಪೂರ್ತಿ ಸುತ್ತದಲ್ಲಿ ಹೆಂಗೆ ಕಾಣುತ್ತೆ ಟ್ಯಾಂಕಿ ಸಂಜೆ ಹೊತ್ತು ಅಂತ. ರೀಸೆಂಟಾಗಿ ನಮ್ಮ ಶೆಟ್ಟಿನೂ ಬಂದೋಗವನೆ, ಶೆಟ್ಟಿ ಮತ್ತು ದಂಪತಿಗಳು. ನಾವು ಅವಾಗ ಬಂದಿದ್ವಿ ಸ್ಟಾರ್ಟಿಂಗಲ್ಲಿ, ಮತ್ತೆ ಅದನ್ನೇ ಹೇಳ್ತೀನಿ ಕೇಳಿ. ಈಗ ನಾವು ಸ್ಟಾರ್ಟಿಂಗಲ್ಲಿ ಬಂದಿದ್ವಿ, ಈಗ 3 ವರ್ಷ ಆದ್ಮೇಲೆ ಬಂದಿದ್ದೀವಿ ಅಂತ. ಈಗ ನಮ್ಮ ಮೇಡಮ್ ಕೇಳೋಕ್ಕಿಂತ ಮುಂಚೆನೆ ಜೋಳ ಇದು ಎಲ್ಲ ಕೊಡ್ತಿದ್ದ. ಇವಾಗ ತಿಂತ್ಯ ಅಂತ ಅಂದ್ಬಿಟ್ಟು ಬರೀ ಕಣ್ಣಾಗ್ತಾನಷ್ಟೇ, ಏನು ಕೊಡ್ಸಲ್ಲ ಅಂತ ಇವಳು ಕಮೆಂಟ್ ಮಾಡ್ತಾ ಇದ್ದಾಳೆ. ಬಟ್ ಅಲ್ಲಿ ಊಟ ಮಾಡ್ಬೇಕಾರೆ ತಿನ್ನು ಅಂದರೆ ತಿನ್ನಲಿಲ್ಲ ಗೈಸ್. ಯಾಕೆ ಅಂದರೆ ಈಗ ಈ ಇದರಲ್ಲಿ ಯಾವ್ದಾದ್ರು ಪೆಟ್ಟಿಗೆಯಲ್ಲಿ ಏನಾದ್ರು ಇಡ್ಬೇಕಾದ್ರೆ ಸ್ವಲ್ಪ ಇನ್ನೂ ನೆಕ್ಸ್ಟ್ ಏನಾದ್ರು ಬರುತ್ತೆ ಅಂತ ಜಾಗ ಮಾಡಿರ್ತೀವಲ್ಲ, ಆ ಥರ ಅಲ್ಲೇ ತಿನ್ಕೋ ಅಂದರೆ ಇಲ್ಲ ಆಮೇಲೆ ಜೋಳ ತಿನ್ನಬೇಕು ಅಂದ್ಬಿಟ್ಟು ತಿಂದೇ ಬಂದ್ಬಿಟ್ಟು ಇಲ್ಲಿ ಕಂಪ್ಲೇಂಟ್ ಮಾಡ್ತಾ ಹೇಳೋಳು. ಜಸ್ಟಿಸ್ ಫಾರ್ ಬಾಯ್ಸ್, #ಜಸ್ಟಿಸ್ ಫಾರ್ ಬಾಯ್ಸ್. ಹೆಂಗೆ #ಬಿಫೋರ್ ಆ್ಯಂಡ್ ಆಫ್ಟರ್ ಗೈಸ್. ಈಗ ನಾನು ಈಗ ಇನ್ನೊಂದು ಮೂಲೆ, ಈಗ ಇದು ಹೆಂಗೆ ಅಂದರೆ ಆಕ್ಟಗನ್ ಅಂತಾರಲ್ಲ ಆ ಥರ ಶೇಪಲ್ಲಿದೆ. ಈಗ ನಾನು ಒಂದು ಮೂಲೆಗೆ ಬಂದು ಮೂರನೇ ಮೂಲೆಗೆ ಬಂದೆ. ಫಸ್ಟು ಹಿಂಗೆ ಸ್ಟ್ರೈಟ್ ಬಂದು ಒಂದು ಬಾತುಕೋಳಿ ನೋಡೋದು, ಅಲ್ಲೊಂದು ಕಟ್ಟಾಯಿತು. ಈಗ 3ನೇ ಕಟ್ಟು. ಈ 3ನೇ ಕಟ್ಟಾದಮೇಲೆ ನೆಕ್ಸ್ಟು ಅಲ್ಲೊಂದು ಕಟ್ಟಿದೆ, ಆಮೇಲೆ ಅಲ್ಲೊಂದು ಕಟ್ಟಿದೆ. ಹಂಗೆ ಹೋಗ್ಬೇಕು. ಸೊ ಹಂಗೆ ಹೋಗ್ತೀನಿ. ಹಂಗೆ ಹೋಗಲೇಬೇಕು. ಹೋಗಿಲ್ಲ ಅಂದರೆ ಮುಗಿಯಲ್ಲ. ಇದು ಒಂದು ರೌಂಡ್ ಹೊಡೆದಂಗೆ ಆಗಲ್ಲ. ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು. ಇದುವರೆಗೂ ಯಾರು ಇನ್ನೂ ಬಂದ್ಬಿಟ್ಟು ಏನು ಮಾಡ್ತಾ ಇದೀಯ ಅಣ್ಣ ಅಂತ ಕೇಳಿಲ್ಲ. ಕೇಳಿದ ತಕ್ಷಣ ಇವಳು ಓಡಾಗ್ಬಿಡ್ತಾಳೆ ನಾನು ಇವನ ಜೊತೆ ಇಲ್ಲ ಅಂತ. ನಂಗೆ ಗೊತ್ತು. ಈಗ ಅವ್ರು ಹೊಡಿಯಕ್ಕೆ ಬಂದರೆ ನೀವು ಹಾಕೋಣ, ಇನ್ನೊಂದು 4 ಹಾಕೋಣ ಅಂತ ಇವಳು ಫಾಲೋ ಮಾಡ್ತಾರೆ ನೋಡಿ. ಹೌದು ಗೈಸ್, ನಾನು ಹುಡುಗಿರನ್ನ ಫಾಲೋ ಮಾಡ್ತೀನಿ, ಬಟ್ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ. ಇವಾಗ ಬಂದ್ವಿ ಕಾರ್ನರ್ಗೆ. ಬಟ್ ಇದು ಮಾರ್ನಿಂಗ್ ವಾಕು, ನಿಂಗೆ ಹೇಳಿದ್ನಲ್ಲ ಮಾರ್ನಿಂಗ್ ವಾಕ್ ಮಾಡೋಕ್ಕೆ ಸಕ್ಕತ್ತಾಗಿದೆ. ಇವರು ಇಬ್ಬರು ತಾತಗಳು ಹೋದ್ರಲ್ಲ, ಅವ್ರೇನು ಮಾತಾಡ್ತಾ ಇದ್ದಾರೆ ಗೊತ್ತಾ? ಮನೆ ಟೆರೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಫೌಂಡೇಶನ್ನು, ಟೆರೆಸ್ಸು, ಕಾಂಕ್ರೀಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವೇನು ಮಾತಾಡ್ತಾ ಇದ್ದೀವಿ ಇವಾಗ? ಅದು ಇದು ಏನೇನೋ ಮಾತಾಡ್ತಾ ಇದ್ದೀವಿ. ಕ್ರಿಕೆಟು, ಅವನು ಇವನು, ಅವಳು ಇವಳು ಅಂತ. ಬಟ್ ವಯಸ್ಸಾದ್ಮೇಲೆ ಈ ಥರ ಎಲ್ಲ ಮಾತಾಡಬೇಕಾಗುತ್ತೆ. ಸೊ ವಯಸ್ಸಲ್ಲಿದ್ದಾಗ ಹುಚ್ಚಾಟಗಳನ್ನ ಆಡಿ, ಹುಚ್ಚಾಟಗಳನ್ನ ಮಾಡಿ, ಹುಚ್ಚು ಮಾತುಗಳನ್ನ ಮಾತಾಡಿ, ವಯಸ್ಸಾದ್ಮೇಲೆ ಈ ಥರ ಕಾಂಕ್ರೀಟು, ಫೌಂಡೇಶನ್ನು, ಟೆರೆಸ್ ಬಗ್ಗೆ ಮಾತಾಡೋದಿದೆ. ಸೊ ಇಷ್ಟು ಹೇಳೋಕ್ಕೆ ಬಯಸಿ ನಾನು ಇನ್ನೊಂದು ಟರ್ನ್ ಹೊಡಿತೀನಿ ಇಲ್ಲಿ. ಎಸ್, ಯು ವಾಂಟ್ ಟು ಸೇ ಸಮಥಿಂಗ್? ನೋಡಿ ಗಾಯ್ಸ್, ಅಂಕಲ್ಗೆ ಚುಡಾಯಿಸ್ತಾ ಇದ್ದಾಳೆ ಇವಳು. ಇಲ್ಲಿ ಅಂಕಲ್ಗೆ ಹೋಗ್ತಾ ಇದ್ದಾರಲ್ಲ ಅವ್ರಿಗೆ ಚುಡಾಯಿಸ್ತಾ ಇದ್ದಾಳೆ ಇವಳು. ಹಾಂ, ನ್ಯಾಯ ಸಿಗಬೇಕು. ರಂಗಣ್ರಿಗೂ ಹೇಳಿದಾನಲ್ಲ, ಹಂಗಾಗಿದೆ ಗಂಡು ಮಕ್ಕಳು ನ್ಯಾಯ ಕೇಳಬಾರ್ದಪ್ಪ ಅಂತ. ವಿಷಲ್ ಹೊಡ್ಕೊಂಡು ಓಡಾಡ್ತಾ ಇದ್ದಾಳೆ ಇಲ್ಲಿ ಹುಡುಗರು ಥರ. ಓಕೆ, ಎಲ್ಲ ನೋಡ್ತಾ ಇದ್ದಾರೆ. ಇನ್ನೊಂಚೂರು ಇದು ಮಾಡ್ಕೊಳ್ಳೋಣ. ಎಸ್. ಸೊ ಇಂದಿನ ಸಂಜೆ ಮುಸ್ಸಂಜೆ ಮಲ್ಲೇಶ್ವರಂ ಸ್ಯಾಂಕಿ ಟ್ಯಾಂಕಿಲಿ ನಾವು ನಮ್ಮ ಮೇಡಮ್ ಜೊತೆ ವಾಕ್ ಮಾಡ್ತಾಯಿದ್ದೀವಿ. ಇಟ್ಸ್ ಫೀಲಿಂಗ್ ಗುಡ್, ಬೆಟರ್, ಬೆಸ್ಟ್, ಏನೇನೋ ಮಾತಾಡ್ತಾಯಿದ್ದೀನಿ ನಾನು.
ಮತ್ತೊಂದು ಬಾತುಕೋಳಿಗಳನ್ನ ತೋರಿಸ್ತಾ ಇದ್ದಾರೆ ನಮ್ಮ ಮೇಡಮು. ಇಲ್ಲಿ ನೋಡಿ ಈಗ ಹಂಸವೇಣಿ. ನಾನು ಹೇಳಿದ್ನಲ್ಲ ನೋಡಿ, ಈ ಥರ ವಾಕಿಂಗ್ ಮಾಡ್ಬೋದು ಬಂದಿಲ್ಲಿ. ಅಂಕಲ್ ನೋಡಿ ಈ ಏಜಲ್ಲಿ ಹೆಂಗೆ ವಾಕ್ ಹೋಗ್ತಾರೆ. ಹಂಸಾಸ್. ಬನ್ನಿ ಹಂಸವೇಣಿ ಹೋಗೋಣ. ಮುಂದೆ ಮುಂದೆ ಹೋಗಿ ನೀವು, ನಾವು ಹಿಂದೆ ಹೋಗ್ತೀವಿ. ಹೋಗಲ್ವಾ ನೀವು ಮುಂದೆ ಮುಂದೆ? ಮತ್ತು ಸ್ಯಾಂಕಿ ಟ್ಯಾಂಕಿ ಬಗ್ಗೆ ನೀವು ಮತ್ತೆ ಇನ್ಫಾರ್ಮೇಷನ್ ಕೊಡಲ್ವಾ? ಗೈಸ್, ಇವಾಗ ಈ ಮೊದಲು ನಾನೇನು ಗೊತ್ತಾ, ಈ ಗಾಯ್ಸ್ ಅನ್ನೋದನ್ನ ಕಮ್ಮಿ ಮಾಡ್ಕೋಬೇಕು. ನಾವು ಗಾಯ್ಸ್ ಅನ್ನೋದು ಬಿಟ್ಟು ಬೇರೆ ಏನು ಹೇಳಬೇಕು ಅಂತ ನೀವು ಕಮೆಂಟ್ ಮಾಡಿ. ನಮ್ಮ ಗೆಳೆಯರೇ, ನನ್ನ ಗೆಳತಿಯರೇ, ಸ್ವಾಗತ ನನ್ನ ಲಾಗಿಗೆ. ಲೈಕ್ ಮಾಡಿ ಲಾಗಿಗೆ, ಶೇರ್ ಮಾಡಿ ಲಾಗಿಗೆ, ಹುಚ್ಚಿಡಿತು ವಿಕ್ಕಿಗೆ. ಗೈಸ್, ನಮ್ಮ ಅಮ್ಮ ನಂಗೋ ಹಿಂಗೋ ಮಾಡಿ ಒಪ್ಸಿದ್ದೀನಿ, ನಾನು ಲಾಗ್ ಮಾಡ್ತೀನಿ ಏನು ಅನ್ಬೇಡ ಅಂತೇಳಿ. ನಾನು ಹಿಂಗೆಲ್ಲ ಆಡೋದು ನೋಡಿದ್ರೆ ನಮ್ಮಮ್ಮನೇ ರಿಪೋರ್ಟ್ ಮಾಡ್ಬಿಡ್ತಾರೆ ಈ ಥರ ಕೆಡ್ದಾಗೆಲ್ಲ ಆಡಿದ್ರೆ. ಮೊದಲೇ ನಮ್ಮಮ್ಮ ರವಿ ಮಾಮನ್ ಫ್ಯಾನು. ನಮ್ಮ ಬಾಸ್ದೇ ಹಾಡು ಮಾಡ್ತೀಯ ಅಂದ್ಬಿಟ್ಟು ನನ್ನೇ ರಿಪೋರ್ಟ್ ಮಾಡಿ ನನ್ನ ಚಾನಲ್ನ ಇದು ಮಾಡಿಸ್ಬಿಡ್ತಾರೆ. ನೋಡ್ಕೊಳೋದ ಇದ್ಬೇಕು ನನಗೆ ಹಿಂಗೆ ತಿರುಗಿ ನೋಡಬೇಕು. ನಾನು ಮಾಡ್ತಿರೋದೇ ಅದಕ್ಕೆ ಕಡೆ ನಾನು ಲಾಗ್ ಮಾಡ್ತಾಯಿದ್ದೀನಿ. ಸೊ ನಾವು ಈಗ ಆ ತುದಿಯಿಂದ ಬಂದ್ವಿ, ಇಲ್ಲಿದಾರಲ್ಲ ಅದ್ರ ಹಿಂದ್ಗಡೆಯಿಂದ ಬಂದಿದ್ದು ನಾವು. ಇಲ್ಲಿಂದ ಹಿಂಗೆ ನೋಡ್ಕೊಂಬಂದೆ, ನಾನು ಹಿಂಗೆ ನೋಡ್ಕೊಂಬಂದು ಈಗ ಇಲ್ಲಿಂದ ಬರ್ತಾಯಿದ್ದೀನಿ. ಇನ್ನೂ ನಾನು ಹೇಳಿದ್ನಲ್ಲ, ನಾವು ಆ ತುದಿಗೆ ಹೋಗ್ಬೇಕು, ಅಲ್ಲಿದಲ್ಲ ಆ ತುದಿಗೆ ಹೋಗಬೇಕು. ಸೊ ಆಲ್ಮೋಸ್ಟ್ ಈಗ ಹೆಂಗಂದರೆ ಈಗ ಒಂದು 100ಅಲ್ಲಿ 35% ಬಂದಿದ್ದೀನಿ ನಾನು. ಇನ್ನೊಂದು 65% ನಾನು ಯಾಕೆ ಹಂಗೆ ಮಾಡಿದೆ ಅಂತ ನಂಗೆ ಗೊತ್ತು, ಇವಳಿಗೆ ಗೊತ್ತಷ್ಟೇ. ಸೊ ನಂಗೆ ಇನ್ನೊಂದೇನು ಅಂದರೆ, ಈ ಲಾಗ್ ಎಡಿಟ್ ಮಾಡೋಕ್ಕೆ ಹೆವಿ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಒಂದೇ ಸಲ ಇಷ್ಟು ದೂರ ಹೋಗಿರ್ತೀನಲ್ವಾ, ಅದು ಪ್ರೀಮಿಯರ್ ಪ್ರೋಗ್ ಹಾಕಿದಾಗ ಎನ್ಕೋಡ್ ಮಾಡೋಕ್ಕೆ ಅಂತಲೇ. ಗೈಸ್, ಇಲ್ಲಿ ಎದುರುಗಡೆ ರುಕ್ಮಿಣಿ ವಾಸ